ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಿರಂತರವಾದ ಕಾರ್ಯ ನಾವು ಇದನ್ನು ನೋಡ್ಕೊಂಡು ಪ್ರತಿರೋಧಿಸ್ತೀವಿ. ನಾವು ಭೇಟಿ ಅನೇಕ ಸಂದರ್ಭದಲ್ಲಿ ನಾವು ಪ್ರತಿರೋಧವನ್ನು ಕೊಟ್ಟಿದ್ದೀವಿ, ಪ್ರತಿಭಟನೆ ಮತಪಡಿಸ್ತೀವಿ. ಆದರೂ ಕೂಡ ಎಷ್ಟು ಮಟ್ಟಿಗೆ ಈ ದಾಳಿ ನಡೀತಾ ಇದೆ ಅಂದರೆ ಈ ದೇಶದಲ್ಲಿ ವಿರೋಧ ಪಕ್ಷಗಳೇ ಇರಬಾರ್ದು, ನಮಗೆ ವಿರೋಧ ವ್ಯಕ್ತ ಮಾಡೋರೇ ಇರಬಾರ್ದು. ಅವರು ಪತ್ರಕರ್ತರಾಗಲಿ, ಲೇಖಕರಾಗಲಿ, ಚಿಂತಕರಾಗಲಿ ಅಥವಾ ರಾಜಕಾರಣಿಗಳಾಗಲಿ, ವಿರೋಧ ಪಕ್ಷಗಳ ನಾಯಕರು ಇವರೆಲ್ಲರನ್ನೂ ಕೂಡ ಬಗ್ಗು ಪಡೆಯುವ ಕೆಲಸ ನಿರಂತರವಾಗಿ ಒಕ್ಕೂಟ ಸರ್ಕಾರ ಮಾಡ್ತಾ ಬಂದಿದೆ. ನೇರ ಪಾತ್ರ ಇದ್ದಾರ, ಅವ್ರ ಕುಟುಂಬದ ವಿಚಾರ ಅವ್ರು ನೇರ ಅಲ್ಲ, ಅದೊಂದು ಭೂಮಿ ಕೊಟ್ಟಂಥ ವಿಚಾರಕ್ಕೆ ಅವರಿಗೆ ಪ್ರತಿಯಾಗಿ ನಿವೇಶನ ಕೊಡುವಂಥದ್ದು ಇಡೀ ರಾಜ್ಯದ ಕಾನೂನಲ್ಲಿ ವ್ಯವಸ್ಥಿತವಾಗಿ ನಡೆದು ಬಂದಿದೆ, ಕೊಟ್ಟಿದ್ದಾರೆ. ಅದು ಬಿಟ್ಟು ಮುಖ್ಯಮಂತ್ರಿ ಎಲ್ಲಾದರೂ ಪ್ರಭಾವ ಬೀರೋದಾಗಲಿ, ಎಲ್ಲಾದರೂ ಅವರು ಅದರಲ್ಲಿ ಇಳಿತಿರೋದಾಗಲಿ, ತಲೆ ಹಾಕಿರೋದಾಗಲಿ ಎಲ್ಲಾದರೂ ಇದೆಯಾ? ಅದು ವಿಚಾರಣೆ ವಿಸ್ತರಣೆ ಮಾಡಕ್ಕೆ ಹೋಗಲ್ಲ. ನ್ಯಾಯಾಲಯ ಕೂಡ ಅದರಲ್ಲಿ ಪ್ರವೇಶ ಇದೆ, ನ್ಯಾಯಾಲಯ ತೀರ್ಪು ಕೊಡುವ ಹಂತ ಇದೆ. ಅದು ಮಾತಾಡೋಣ. ಒಂದು ದ್ವೇಷ ರಾಜಕಾರಣದೊಳಗೆ ಅವರನ್ನು ಪದಚ್ಯುತಗೊಳಿಸುವುದಕ್ಕಾಗಿ ಬಳಸಿದರೆ ಈಗಿನ ದುರ್ಬಳಕೆ ಇದೆಯಲ್ಲ, ಇಡೀ ಪ್ರಜಾಪ್ರಭುತ್ವವನ್ನೇ ಒಂದು ರೀತಿಯಲ್ಲಿ ಅಸ್ಥಿರಗೊಳಿಸುವ, ಸಂವಿಧಾನವನ್ನೇನೇ ಒಂದು ರೀತಿ ದುರ್ಬಲಗೊಳಿಸುವ ರೀತಿಯ ಬಳಕೆಗೆ ರಾಜ್ಯಪಾಲರುಗಳನ್ನು ಬಳಸಿಕೊಳ್ತಾ ಇರೋದಾಗಿದೆ. ಇದು ಬಹಳ ಆತಂಕಕಾರಿಯಾದ. ಆ ದೃಷ್ಟಿಯಿಂದ ಇದುವರೆಗೆ ನಡೆದಿರ್ತಕ್ಕಂಥ ದುರ್ಬಳಕೆಗಿಂತ ಈಗಿನ ದುರ್ಬಳಕೆ ಎಷ್ಟು ಮಟ್ಟಿಗೆ ಇಡೀ ಬಹುತ್ವವನ್ನೇ ನಾಶ ಮಾಡುವ, ಭಾರತದ ಬಹುತ್ವ ಏನಿದೆಯಲ್ಲ ಬಹುತ್ವಗಳನ್ನೇ ನಾಶ ಮಾಡುವ, ಅದು ಸಾಂಸ್ಕೃತಿಕ ಬಹುತ್ವ, ಪಾರಂಪರಿಕ ಬಹುತ್ವ, ಭಾಷಿಕ ಬಹುತ್ವ, ಇವೆಲ್ಲವುಗಳನ್ನು ನಾಶ ಮಾಡುವ ರೀತಿಯೊಳಗೆ ಈ ಒಂದು ರಾಜ್ಯಪಾಲರ ಹುದ್ದೆಯನ್ನು, ರಾಷ್ಟ್ರಪತಿ ಹುದ್ದೆಯನ್ನು ಮತ್ತು ಬೇರೆ ಬೇರೆ ನಿಯಂತ್ರಣದಲ್ಲಿ ಇಡಬಹುದಾಗಿದ್ದಂಥ ಐಡಿ ಇಂಥವುಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ಹೆಚ್ಚಾಗಿದೆ. ಇವೆಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆಯನ್ನು ರಕ್ಷಿಸುವುದಕ್ಕಾಗಿ ಇದ್ದ ವ್ಯವಸ್ಥೆಗಳೇ ಹೊರತು ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದಕ್ಕಾಗಿ ಅಲ್ಲ. ಅದು ಇತ್ತೀಚೆಗೆ ನಡೀತಾ ಇರೋದು ಏನು ಅಂತಂದರೆ ಎಲ್ಲ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದಕ್ಕೆ ಹೆಚ್ಚಿನದಾಗಿ ಅವರ ಯಾವುದೇ ರಾಜಕೀಯ ವ್ಯವಸ್ಥೆಯನ್ನು ಬಗ್ಗುಬಡಿಯುವುದಕ್ಕಾಗಿ ಇವುಗಳನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕಾಣಿಸುತ್ತೆ.